ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ತುಂಬೆಯ ಹೂವಿನಂತೆ ಬೆಳ್ಳನೆಯ ಉಡಿಗೆ, ವಿಶಾಲವಾದ ಮುಖ, ತಾಂಬೂಲ ಜಗೆಯುವ ಮುಗುಳ್ನಗೆಯೇ ಅವರ ಮಾತು. ಗಂಭೀರವಾದ ವ್ಯಕ್ತಿತ್ವ, ಮಿತಭಾಷಿ, ಇನ್ನೊಬ್ಬರನ್ನು ಅಳೆಯುವುದರಲ್ಲಿ ನಿಸ್ಸೀಮ, ಯಾರಿಗೂ ಕೇಡೆಸದ ಮನೋಭಾವ, ವ್ಯಾಪಾರ ದಂಧೆಯಲ್ಲಿ ಛಲದಿಂದ ನುಗ್ಗುವ ಕೆಚ್ಚೆದೆ, ಒಳ್ಳೆಯದನ್ನು ಕಂಡರೆ ಮನಸಾರೆ ಆನಂದಿಸಿ ಅಪ್ಪಿಕೊಳ್ಳುವ ದೊಡ್ಡ ಗುಣ, ತೋರಿ ಬರುವ ಸಂದೇಹಗಳನ್ನು ಒಳಗೊಳಗೆ ಬಗೆಹರಿಸಿಕೊಳ್ಳುವ ಗುಪ್ತ ಗಾಮಿತ್ಯ, ಈ ಎಲ್ಲದರ ಆಗರ ಪ್ರಿಯ ಮಿತ್ರ ಬಿ.ಆರ್. ಪಂತುಲು ಅವರು. ನಾನವರನ್ನು ಕಂಡಿದ್ದು ರಂಗನಾಥ್ ಮೊದಲಿಯಾರರ ನಾಟಕ ಕಂಪನಿಯಲ್ಲಿ. ಲಲಿತ ಕಲಾ ನಾಟಕ ಮಂಡಳಿ ಎಂಬ ಹೆಸರಿಟ್ಟಿದ್ದರೆಂದು ನೆನಪು. ಆ ಹೆಸರು ಬೇರೆಯಾಗಿರಲಿಕ್ಕೂ ಸಾಕು. ಕೇವಲ ನನ್ನ ನೆನಪು ದಾಖಲೆಯಲ್ಲ. ಸುಮಾರು 1933-34ರಲ್ಲಿರಬೇಕು. ಬಿ. ಪುಟ್ಟಸ್ವಾಮಯ್ಯನವರ ಸಾಮ್ರಾಟ ಶಹಜಾನ್ನೊಂದಿಗೆ ಹುಟ್ಟಿಕೊಂಡ ಕಂಪನಿ ಅದು. ಅದರಲ್ಲಿ ಪಂತುಲು ಅಷ್ಟೊಂದು ಪ್ರಸಿದ್ಧರಲ್ಲ. ಆಗ ಪೀರ್ ಸಾಹೇಬರು ಮತ್ತು H.L.N. ಸಿಂಹ ಆ ಕಂಪನಿಯಲ್ಲಿ ಪ್ರಮುಖರು. ಸಿಂಹರ ಶಹಜಾನ್, ಪೀರರ ಧಾರಣ ಪಾತ್ರಗಳು ತುಂಬ ಹೃದಯ ಸ್ಪರ್ಶಿ. ಕ್ರಮೇಣ ಲಲಿತಕಲಾ ಚಂದ್ರಕಲಾ ನಾಟಕ ಮಂಡಳಿಯಾಗಿ ಪೀರ್ ಸಾಹೇಬರೇ ಅದರ ಮಾಲೀಕರಾಗಿ ಕೆಲಕಾಲ ವಿಜೃಂಭಿಸಿ, ಪೀರರ ಅವಸಾನದೊಂದಿಗೆ ಅದು ಪರಿಸಮಾಪ್ತಿಯಾಯಿತು. ಪಂತುಲುರವರು ಗುಬ್ಬಿ ಕಂಪನಿಯಲ್ಲೂ ಕೆಲ ದಿನಗಳು ಇದ್ದರು. ಬೆಂಗಳೂರಿನ ತಿಗಳರಪೇಟೆಯ ಅಣ್ಣಯ್ಯಪ್ಪನವರೇ ಒಂದು ಕಂಪನಿ ಸ್ಥಾಪಿಸಿದ್ದರು. ಅದರಲ್ಲಿ H.L.N. ಸಿಂಹರು ಬರೆದ ನಾಟಕ ಸಂಸಾರ ನೌಕ, ಬಿ.ಆರ್. ಪಂತುಲು ನಾಯಕ ನಟ, ಡಿಕ್ಕಿ ಮಾದು, ತಮಾಷ್ ಮಾದುದ್ವಯರು ಅಲ್ಲಿ ಮುಖ್ಯ ಭೂಮಿಕೆಗಳಲ್ಲಿ. ಯಶಸ್ವಿ ನಾಟಕವೆನಿಸೋದಕ್ಕೆ ಸಾಕ್ಷಿ. ವರ್ಷಕಾಲ ಆ ನಾಟಕ ಪ್ರದರ್ಶಿತವಾದದ್ದು. ನಾಯಕರ ಪಾತ್ರದಲ್ಲಿ ಪಂತುಲು ತುಂಬ ಜನಪ್ರಿಯರಾದರು. ತಮಾಷ್ ಮಾದು, ಡಿಕ್ಕಿ ಮಾದುರವರು ಜೊತೆಗೆ ಬೆಳೆದಿದ್ದರು. ಈ ಗುಂಪಿನವರನ್ನೇ ಇಟ್ಟುಕೊಂಡು ಸಿಂಹರ ನಿರ್ದೇಶನದಲ್ಲಿ ಈ ನಾಟಕ ಚಲನಚಿತ್ರವೂ ಆಯಿತು. ಅದು ಕೂಡ ತುಂಬ ಪ್ರಖ್ಯಾತಿಯನ್ನು ಪಡೆಯಿತು. ಅಂದು ಮದರಾಸಿಗೆ ಕಾಲಿಟ್ಟ ಪಂತುಲು ಅಲ್ಲೇ ನಾಟಕಗಳನ್ನಾಡುತ್ತಾ ಕೆಲವು ಮಿತ್ರರೊಡಗೂಡಿ ಚಲನಚಿತ್ರ ಚಟುವಟಿಕೆಗಳಲ್ಲಿಯೂ ಪಾಲ್ಗೊಳ್ಳುತ್ತಾ ಬಂದರು. 1942ರಲ್ಲಿ ಎಂ.ವಿ. ರಾಜಮ್ಮನವರ ರಾಧಾರಮಣದಲ್ಲಿ ಮತ್ತೆ ಅವರನ್ನು ನಾನು ನಿಕಟವಾಗಿ ನೋಡಿದೆ. ಆ ಚಿತ್ರದಲ್ಲಿ ನಾನು ಒಬ್ಬ ನಟನಾಗಿದ್ದೆ.
ಅವರು ನಾಯಕರಾಗಿದ್ದರು. ಆಗಲೂ ಅದೇ ತೋರಿಕೆ, ಅದೇ ಗಾಂಭೀರ್ಯ. ಮತ್ತು ಅವರನ್ನು ನಾನು ಕಾಣುತ್ತಿದ್ದದ್ದು ಕೆಲವು ತಮಿಳು ಚಿತ್ರಗಳಲ್ಲಿ, ವಿವಿಧ ಪಾತ್ರಗಳಲ್ಲಿ. ಪದ್ಮಿನಿ ಪಿಕ್ಚರ್ ಲಾಂಛನದಲ್ಲಿ ಅವರೇ ತಯಾರಿಸಿ ನಿರ್ದೇಶಿಸಿದ ಸ್ಕೂಲ್ ಮಾಸ್ಟರ್ನಿಂದ ಪಂತುಲು ಕನ್ನಡ ಕುಲಕೋಟಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾದರು. ಆದರೆ ಈ ಧೀಮಂತ ಕನ್ನಡಿಗ ತಮಿಳುನಾಡಿನಲ್ಲೂ ಚರಿತ್ರಾರನಾದ, ಕೀರ್ತಿವಂತನಾದ ಕಪ್ಪಲೊಟ್ಟಿಯ ತರ್ಮಿಶ್, ಕಟ್ಟೆಬೊಮ್ಮನ್ನಂಥ ಚಿತ್ರಗಳನ್ನು ತಮಿಳರೇ, ಅದರಲ್ಲೂ ಜಮಿನಿ ವಾಸನ್, AVMನ ಮೇಯಪ್ಪನವರಂತಹ ಘಟಾನುಘಟಿಗಳು ತಯಾರಿಸಲು ಹಿಂಜರಿಯುತ್ತಿದ್ದಾಗ ಆ ಚಾರಿತ್ರಿಕ ಚಿತ್ರಗಳನ್ನು ನಿರ್ಮಿಸಿ, ನಿರ್ದೇಶಿಸಿ ರಾಷ್ಟ್ರ ಗೌರವ ಮತ್ತು ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಗಳಿಸಿದ ಹೆಮ್ಮೆಯ ಕನ್ನಡಿಗ ನಮ್ಮ BR ಪಂತುಲುರವರು. ಕಿತ್ತೂರ ರಾಣಿ ಚೆನ್ನಮ್ಮ, ಶ್ರೀಕೃಷ್ಣ ದೇವರಾಯ ಮೊದಲಾದ ಚಾರಿತ್ರಿಕ ಚಿತ್ರಗಳಲ್ಲೂ ಮಕ್ಕಳ ರಾಜ್ಯ, ಸಾಕು ಮಗಳು, ಗಂಗೆ ಗೌರಿ, ಗಾಳಿಗೋಪುರ, ಗಂಡೊಂದು ಹೆಣ್ಣಾರು, ಎಮ್ಮೆ ತಮ್ಮಣ್ಣ, ಬೀದಿ ಬಸವಣ್ಣ, ಚಿನ್ನಾರಿ ಪುಟ್ಟಣ್ಣ, ಅಮ್ಮ ಮೊದಲಾದ ಚಿತ್ರಗಳಲ್ಲಿಯೂ ಅವರ ಸಭ್ಯತೆಯ ಹೆದ್ದಾರಿ ಎದ್ದು ಕಾಣುತ್ತಿತ್ತು. ದೃಶ್ಯ ಮಾಧ್ಯಮವಾದ ಚಲನಚಿತ್ರದಲ್ಲೂ ಕಣ್ಣಿಗೆ ಮಾತ್ರವಲ್ಲ, ಜೀವಕ್ಕಾಗಿಯೂ ನೋಡುವವನ ಅಂತರಾತ್ಮಕ್ಕೆ ಏನನ್ನಾದರೂ ಒದಗಿಸಲೇಬೇಕೆನ್ನುವ ನಿಷ್ಠೆ ಅವರದು. ಒಂದು ಚಿತ್ರ ಅನೇಕ ರೀತಿಯ ಪ್ರಭಾವಗಳಿಗೆ ಒಳಗಾಗುತ್ತಲೇ ಸೃಷ್ಟಿಯಾಗುತ್ತದೆ. ಪರಂಪರೆಯ ಪರಿಪಾಠ ಅದರೊಳಗೆ ಹಾಸುಹೊಕ್ಕಾಗಿರುತ್ತದೆ. BR ಪಂತುಲು ಅವರ ಚಿತ್ರಗಳೆಂದರೆ ಸಂದೇಶಗಳ ಸುರಿಮಳೆ. ಜನರನ್ನು ಒಳ್ಳೆಯವರನ್ನಾಗಿಸೋದಕ್ಕಾಗಿಯೇ ಚಿತ್ರ ತೆಗೆಯಬೇಕು. ಅದು ನೀರಸವಾಗಿರಬಾರದು. ನಾಟಕೀಯತೆಯ ಉದ್ವೇಗಗಳಿಗೆ ಪ್ರಾಧಾನ್ಯತೆ ಕೊಡಬೇಕು ಎನ್ನುತ್ತಿದ್ದರು. ಅವರ ಚಿತ್ರಗಳಲ್ಲೆಲ್ಲ ಒಳ್ಳೆ ಉದ್ದೇಶಗಳ ಗೊಂದಲಮಯ ನಿರೂಪಣೆ ಅಳತೆ ಮೀರುತ್ತಿತ್ತು. ಅವರ ಅಭಿನಯದ ಮಾತಿನಲ್ಲೂ ಆ ಠೇಂಕಾರವಿತ್ತು. ಅಲ್ಲಿ ಧ್ವನಿಗಿಂತ ಶಬ್ದವೇ ಹೆಚ್ಚಾಗಿರುತ್ತಿತ್ತು. ನಾನು ಅವರ ಹಲವಾರು ಚಿತ್ರಗಳಿಗೆ ಸಂಭಾಷಣೆ ಗೀತೆಗಳನ್ನು ಬರೆದಿದ್ದೇನೆ. ಅವರ ಕಂಪನಿಯಲ್ಲಿ ಕಥಾ ವಿಭಾಗಕ್ಕೊಂದು ಪರಿಣಿತರ ಕೂಟವಿತ್ತು. ದಾದಾ ಮಿರಾಸೆ, ಚಿತ್ರಾ ಕೃಷ್ಣಮೂರ್ತಿ, ಮಾರಾ ರಾಜಶ್ರೀ, ನಾನು ಇನ್ನೂ ಒಬ್ಬಿಬ್ಬರು ದೃಶ್ಯದ ಬಗ್ಗೆ ಚರ್ಚಿಸುತ್ತಿರುವಾಗ ಪಂತುಲುರವರು ನಮ್ಮ ಜೊತೆ ಇರುತ್ತಿದ್ದರು. ತುಟಿ ಪಿಟಕ್ ಎನ್ನುತ್ತಿರಲಿಲ್ಲ. ನಮ್ಮಲ್ಲಿ ವಾಗ್ವಾದ ಸುರು ಕಿತ್ತು ಹೋಗುವಷ್ಟು ಜೋರಾದರೂ ಪಂತುಲು ತಣ್ಣಗೆ ಇದ್ದು ತಮ್ಮ ಅನಿಸಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಮೇಲುಧ್ವನಿಯಲ್ಲಿ ಹೇಳುತ್ತಿದ್ದರು. ಸಾಲವೋ ಸೋಲವೋ ಹೇಗಾದರೂ ಮಾಡಿ ತನ್ನ ಕಂಪನಿಯ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳಿನ 5ನೇ ತಾರೀಕು ಸಂಬಳ ಮುಟ್ಟಿಸುತ್ತಿದ್ದರು. ಆಫೀಸಿಗೆ ಬರದವರಿಗೆ ಮನೆಗೆ ಹೋಗುತ್ತಿತ್ತು. ಸಂಬಳ ಸಾಲ ಕೊಡುವವರು ಅಷ್ಟೇ ಪಂತುಲುರವರಿಗೆ ಕೊಟ್ಟರೆ ಹೇಳಿದ ದಿನಕ್ಕೆ ವಾಪಸ್ ಕೊಡುತ್ತಾರೆನ್ನುವ ಭರವಸೆ ಇರುತ್ತಿತ್ತು. ಪಂತುಲು ಒಬ್ಬ ನಿಷ್ಠಾವಂತ
ಕರ್ಮಯೋಗಿ. ಬಾಳಿನುದ್ದಕ್ಕೆ ದುಡಿಯುತ್ತಲಿದ್ದರೂ ದುಡಿದು ದಣಿವಾಯಿತೆನ್ನುವ ಮಾತೇ ಇಲ್ಲ. ಅವರಿಗೆ ದಣಿವಾಗುತ್ತಿದ್ದೆಲ್ಲ ಶಿವಾಜಿ, MGR ರಂತಹ ನಾಯಕ ನಟರನ್ನು ಹಾಕಿಕೊಂಡು ಚಿತ್ರ ತೆಗೆಯುವಾಗ ಅವರು ಕಾಲ್ ಶೀಟು ಕೊಟ್ಟು ಕ್ಯಾನ್ಸಲ್ ಮಾಡಿ 4-6 ತಿಂಗಳ ಬಳಿಕ ಮತ್ತೆ ದಿನ ಕೊಡುತ್ತಿದ್ದಾಗ ನನ್ನ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಸಂಬಳ ಕೊಟ್ಟುಕೊಂಡು 4-6 ತಿಂಗಳು ಕೆಲಸ ಕಾರ್ಯವಿಲ್ಲದೆ ಸುಮ್ಮನೆ ಕೂಡಬೇಕಾಗಿ ಬಂದಾಗ ಅವರಿಗೆ ತುಂಬ ದಣಿವಾಗುತ್ತಿತ್ತು. ಅಂತಹ ಪ್ರಸಂಗಗಳಲ್ಲೂ ಪಂತುಲು ಎಂದು ಸುಮ್ಮನೆ ಕುಳಿತವರಲ್ಲ. ಯಾವುದಾದರೂ ಕನ್ನಡ ಚಿತ್ರವನ್ನು ಅಷ್ಟರೊಳಗೆ ಮಾಡಿ ಮುಗಿಸುವ ಏರ್ಪಾಟನ್ನು ತಕ್ಷಣ ಹುಟ್ಟು ಹಾಕಿಕೊಂಡು ಕತೆ, ಹಾಡು, ಸೆಟ್ಟು, ಪಾತ್ರವರ್ಗಗಳ ಚುನಾವಣೆ ಮೊದಲಾದ ವಿವಿಧ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಿಡುತ್ತಿದ್ದರು. ನಾನು ಸುಮ್ಮನೆ ಕುಂತರೆ ನನ್ನನ್ನು ನಂಬಿದ ಕುಟುಂಬದ ಗತಿಯೇನು ಎಂಬ ಚಿಂತೆ ಈ ಕರ್ಮಯೋಗಿಯನ್ನು ಸದಾ ಕಾಡುತ್ತಿತ್ತು. BR ಪಂತುಲು ಅವರು ಕನ್ನಡ ಚಿತ್ರ ಪ್ರಪಂಚಕ್ಕೆ ಒಬ್ಬ ಧುರೀಣ ವ್ಯಕ್ತಿ, ಸತ್ಯನಿಷ್ಠುರ, ಒಳ್ಳೆಯ ಕಲಾವಿದ, ಒಳ್ಳೆಯ ಧನಿ. ನಾನಾಗಲಿ ಕನ್ನಡ ಚಿತ್ರರಂಗವಾಗಲಿ ಎಂದು BR ಪಂತುಲು ಅವರನ್ನು ಮರೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾಡಿರುವ ಸೇವೆ, ಕೆಲಸ ಅದು ಶಾಶ್ವತವಾದದ್ದು. ಹೀಗೆಂದು ಹೇಳಿದವರು ಬೇರಾರೂ ಅಲ್ಲ, ಕನ್ನಡ ಚಿತ್ರರಂಗದ ಇನ್ನೊಬ್ಬ ಮಹಾನ್ ನಿರ್ದೇಶಕ, ನಟ, ನಿರ್ಮಾಪಕ, ಕಥೆಗಾರ, ಚಿತ್ರ ಸಾಹಿತಿ ಎಲ್ಲವೂ ಆಗಿದ್ದಂಥ ಮಹನೀಯರು ಯಾರು ಎಂದರೆ GV ಅಯ್ಯರ್ ಅವರು. ಅವರು ಕಂಡಂತೆ ಪಂತುಲು ಅವರ ದಿನಚರಿಯನ್ನು ವಿವರಿಸಿದ್ದು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ